ಬೆಂಗಳೂರು ನಿರ್ಮಾಣ ಮಾಡಿದಂಥವ್ರು, ವಿಶ್ವಕ್ಕೆ ಮಾದರಿಯಾದಂಥವರು, ಅಂಥ ಒಂದು ಪುಣ್ಯಾತ್ಮನ ಜಾಗದಲ್ಲಿ ಇವತ್ತು ಕೆಂಪೇಗೌಡರ ಶಿಲೆ ನಮಗೆ ಕಳಸಪ್ರಾಯ. ಇವತ್ತು ಪ್ರಪಂಚ ಗುರುಸುವಂಥ ಸಂದರ್ಭ ಅಂದರೆ ಅದು ಮಾಗಡಿ, ನಂತರ ಬೆಂಗಳೂರು, ಅದನ್ನು ಅನೇಕ ಕೋಟೆಗಳು, ಇದೆಲ್ಲ ಆಗಿರೋದ್ರಿಂದ ಅದೊಂದು ಪ್ರಯತ್ನವನ್ನು ಮಾಡಬೇಡಿ ಅಂಥೇಳಿ ನಾನು ಬಾಲಕೃಷ್ಣವರಲ್ಲಿ ಮತ್ತು ಸಂಸದರಾದ ಮಾಜಿ ಸಂಸದರಾದ ನಮ್ಮ ಡಿ.ಕೆ. ಸುರೇಶ್ರವರು ನಾವು ಜೊತೆಯಲ್ಲಿ ಗಾಡೀಲಿ ಕೂತಾಗ ಹೇಳಿದೆ, ಏನು ಮಾಡೋದು, ರಸ್ತೆ ಮಾಡಬೇಕು, ರಸ್ತೆ ಮಾಡಿ, ಆದರೆ ಆ ಮಣ್ಣನ್ನು ಒಳಗಡೆ ತಳನ್ನು ಹೀಟ್ ಕಟ್ಟಿ ರಸ್ತೆ ಬಾಡಗೆ ರಸ್ತೆ ಹೋಗಲಿ, ಈ ಕಂದಕಾದರೂ ಉಳಿಸಿ. ಈಗ 3 ಮುಚ್ಚಿಬಿಟ್ಟಿದ್ದೀರಿ, ಇದೊಂದು ಉಳಿಲಿ. ಯಾಕೆಂದರೆ ಲಕ್ಷಾಂತರ ಗಾಡಿಗಳು ವಾಹನಗಳು ಓಡಾಡ್ತವೆ, ಕೆಂಪೇಗೌಡರ ಇತಿಹಾಸನ ಉಳಿಸ್ಕೊಳ್ಳೋಣ ಅಂದೆ. ಅದೇನಾಯಿತು, ನಾನು ಬಂದು ಕೇಳಲಿ ಮಾಡಲಿ ಅಂತ ಒಂದು ಸಾರಿ ಫೋನ್ ಮಾಡಿದ್ರು. ಏನು ಸರ್ ಅದು ಅಂತ. ನೋಡಿ ಸರ್, ನಾನು ಅವತ್ತು ಹೇಳಿದ್ದೀನಿ, ಕೆಂಪೇಗೌಡರ ಕಂದಕ ವಿಷಯದ ಮಾಡೋದು ನಾನು ಸ್ನೇಹನ ಮರಿತೀನಿ, ನಾನು ವಿರೋಧ ಮಾಡೋದು ನಿಮಗೂ ಹೇಳಿದ್ದೀನಿ. ಇದೊಂದು ನೀವು ಮಾಡೋಕ್ಕೆ ಪ್ರಾಬ್ಲಮ್ ಏನು ಅದೇ, ನಾನು ನೋಡ್ಬಿಟ್ಟು ಸರ್ ಮಾಡ್ತೀನಿ ಅಂದರು. ಫೋನ್ ಮಾಡಲಿಲ್ಲ. ಅಧಿಕಾರಿಗಳಿದ್ರೆ ನಾನಿದ್ದೀನಿ ಮಾಡಿರಿ ಅಂದರು. ಅದು ನಮ್ಮ ವಿರೋಧ ಅಲ್ಲಿಂದ ಸ್ಟಾರ್ಟ್ ಆಯಿತು. ಬರೀ ಕೆಂಪೇಗೌಡರ ಕೋಟೆಯ ವಿಷಯದಲ್ಲಿ. ಕೊನೆಗೆ ಇದು ಹಾಗೆ ಹೀಗೆ ಹೋಗ್ತಾ ನಾವು ನ್ಯಾಯಾಲಯಕ್ಕೆ ಹೋದ್ವಿ. ನ್ಯಾಯಾಲಯದಲ್ಲಿ ಒಂದು ಸಮಯ ಕೊಟ್ಟಿದ್ದಾರೆ. ನ್ಯಾಯಾಲಯ ಏನು ತೀರ್ಪು ಕೊಡ್ತೋ ಅದಕ್ಕೆ ನಾವು ಭದ್ರಾಗಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಇತಿಹಾಸವನ್ನು ಉಳಿಸೋವಂಥ ಕೆಲಸ, ಅಲ್ಲಿ ಪರಿಸರವನ್ನು ಉಳಿಸೋವಂಥ ಕೆಲಸ, ಮಾಗಡಿ ಜನ ನೆಮ್ಮದಿಯಾಗಿ ಉಸಿರಾಡುವಂಥ ಕೆಲಸಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಾಗಿ ಅದರ ವಿಷಯ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಇದಾದ ನಂತರ ಇವರೇನು ಮಾಡಿದ್ರು, ಕೆಂಪೇಗೌಡರ ಶಿಲೆನೇ ತೆಗಿಬೇಕು ಅಂತ ಹೇಳಿ, ಇದು ದುರುದ್ದೇಶ. ಅಂದರೆ ಕಂದಕಕ್ಕೆ ಇವರು ವಿರೋಧ ಮಾಡಿದ್ದಾರೆ, ಇದನ್ನು ನಾವು ಶಿಲೆಯನ್ನು ಎತ್ತಿ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಇಡಬೇಕು ಅನ್ನುವಂಥ ವಿಚಾರ ಬಂತು. ನಾನು ಹೇಳಿದೆ, ಅನಧಿಕೃತವಾಗಿ ಕೆಂಪೇಗೌಡರ ಶಿಲೆಯನ್ನು ಉದ್ಘಾಟನೆ ಮಾಡಿದೆ. ಅವತ್ತು ಸನ್ಮಾನ್ಯ ಎಚ್.ಎಂ. ರೇವಣ್ಣವರು ಅವತ್ತು ಮಿನಿಸ್ಟ್ರ್ ಆಗಿದ್ದರು, ಯಾವುದು ರೇಷ್ಮೆ ಮಿನಿಸ್ಟ್ರ್ ಆಗಿದ್ದರು. ಅವರ ವಿರೋಧವನ್ನು ಕಟ್ಕೊಂಡು ನಾನು ಮಾಡೇ ಮಾಡ್ತೀನಿ ಅಂತೇಳಿ ಕೊನೆಗೆ ಒತ್ತಡ ಜಾಸ್ತಿ ಆದಾಗ ಅವರು ನಮಗೆ ಈ ಜಾಗವನ್ನು ಪುರಸಭೆಯಿಂದ ಅಧಿಕೃತವಾಗಿ ಜಾಗವನ್ನು ಕೊಟ್ಟಿದ್ದಾರೆ. ಅದನ್ನು ಕ್ರಮಬದ್ಧವಾಗಿ ಆ ಕೆಂಪೇಗೌಡರ ಒಂದು ಇತಿಹಾಸ ಹೇಗೆ ಉಳಿಬೇಕು, ಆತನಿಗೆ ಗೌರವ ಹೇಗೆ ಕೊಡಬೇಕು, ಇದು ಯಾವ ರೀತಿ ಒಂದು ಮಾಡಬೇಕು ಅಂತೇಳಿ ಚಿಂತನೆ ಮಾಡಿ ಅವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬ ಅಂತೇಳಿ ಇಡೀ ತಾಲೂಕಿಗೆ ಡಂಗೂರ ಹೊಡೆಸಿ ಮಾಗಡಿ ಹಬ್ಬ ಅಂತ ನಾನು ಮಾಡ್ತಾಯಿದ್ದೆ. ಅದು ಜಿಲ್ಲೆಗೆ ತಲುಪ್ತದೆ. ಹಾಗಾಗಿ ಬೆಳಗ್ಗೆ ಬಂದಂಥ ಜನ 6 ಗಂಟೆ 7 ಗಂಟೆವರೆಗೂ ಅವರೆಲ್ಲ ಭೋಜನವನ್ನು ಕಾರ್ಯಕ್ರಮ ವೀಕ್ಷಿ ಅದು ಮಾಗಡಿ ಹಬ್ಬ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದೀನಿ. ಮಾಗಡಿ ಹಬ್ಬಕ್ಕೆ ಅರ್ಧ ಕೊಟ್ಟಿದ್ದೀನಿ. ಅದು ಮಾಗಡಿ ಕೆಂಪೇಗೌಡರಿಗೆ ಹರ್ಷ ಇರ್ಬೋದು. ಅದು ನಾನು ಮಾಡುವಂಥ ಕೆಲಸ. ಈಗ ಈ ಪ್ರತಿಮೆ ಮುಖೇನ ನಾವು ಹೇಳಿದ್ವಿ, ಇದನ್ನು ಹೇಗೆ ನೀವೇ ಕೊಟ್ಟು ನೀವೇ ಹೆಂಗೆ ತೆಗೆದಿಲ್ಲ, ನಾವು ಸರ್ಕಾರ ನಾವು ಯಾವ ತೀರ್ಮಾನ ಬೇಕಾದ್ರೂ ತಗೋಬೋದು. ನಮ್ಮ ಸಂವಿಧಾನ ಏನು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಇದೆ, ಬದಲಾವಣೆ ಮಾಡೋದು ನಮ್ಮ ಸರ್ಕಾರಕ್ಕಿದೆ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ. ನೀವು ಏನು ಬೇಕಾದ್ರೂ ಮಾಡೋದಕ್ಕೆ ಜನಪ್ರತಿನಿಧಿಗಳು ನಾವು ನಿಮ್ಮನ್ನು ಗೆಲ್ಸಿರೋದು, ನಿಮ್ಮನ್ನು ಕೇಳೋ ಪ್ರಶ್ನೆ ನಮಗಿಲ್ವಾ? ಕೇಳ್ತೀವಿ, ನೀವು ಉತ್ತರ ಕೊಡಿ, ಇಲ್ಲ ಒಂದು ಸಭೆ ಕರಿ, ಅವತ್ತು ಮಾಗಡಿ ಜನತೆ ಎಲ್ಲರೂ ಬರಲಿ. ಅದು ಸರಿ ಇಲ್ಲ ಅಂದರೆ ನೀವು ಒಪ್ಕೊಳ್ಳಿ, ಇಲ್ಲ ಕೃಷ್ಣ ಬರೋ ನಿಮ್ಮಿಂದ ಅಲ್ಲಿ ತೊಂದರೆ ಆಗ್ತಂದರೆ ನಾನು ಯಾವತ್ತೂ ಇನ್ನು ಬಾಯಿ ಬಿಟ್ಟು ಮಾತಾಡೋದಿಲ್ಲ ಅಂತೇಳಿ ನಾನು ನೇರವಾಗಿ ಮಾಡಿದೆ. ಅವರು ಅದಕ್ಕೆ ಸಮ್ಮತಿ ಇಲ್ಲ, ಕರೆದು ಮಾತಾಡಲ್ಲ, ಕೇಳಿದವ್ರಿಗೆ ನಾನು ಮಾತಾಡಿದ್ದೀನಿ ಅಂತ ಏನೋ ಒಂದು ಸಂದೇಶ ಕೊಟ್ಟರು. ನಾವು ಅದರ ಬಗ್ಗೆ ಸುಮ್ಮನಾಗಿದ್ದೀವಿ. ಈಗ ನಮಗೆ ಯಾವಾಗ ಈಗ ಮಾಗಡಿಯಲ್ಲಿ ಗಾಂಧಿ ಒಂದು ಸರ್ಕಲ್ ಅಂತ ಇತ್ತು, ಅಲ್ಲಿ ಒಂದು ಮಣ್ಣಿನ ಗಾಂಧಿ ಇತ್ತು. ಈ ನಮ್ಮ ಹಿಂದಿನ ಮಾಜಿ ಶಾಸಕರಾದ ಎ ಮಂಜು ಅವರು ಅವತ್ತು ಆ ಗಾಂಧಿ ಪ್ರತಿಮೆ ಬಿದ್ದೋಗುತ್ತೆ ಅಂದಾಗ ಅವರೊಂದು 10 ಲಕ್ಷ ಖರ್ಚು ಮಾಡಿ ಅದು ಕಲ್ಲಲ್ಲಿ ಬಹಳ ಸುಂದರವಾಗಿ ಒಂದು ಸರ್ಕಲಲ್ಲಿ ನಮ್ಮ ಒಂದು ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಿದ್ರು. ಕೊನೆಗೆ ಇವರು ಕಾಮೆಂಟ್ ಮಾಡಿದ್ರು, ಗಾಂಧಿ ಥರ ಇಲ್ಲ ಅದು ಹಿಂಗಿದೆ ಹಂಗಿದೆ ಅಂತ ಏನೇನೋ ಮಾತಾಡೋರು. ಅವ್ರು ಹೇಳಿದ್ರು, ಅವ್ರು ಹೆಂಗಾನ ಇಲ್ಲಿ ಕನ್ನಡ ಹಾಕ್ಬಿಟ್ಟು ಗಾಂಧೀಜಿನೇ ಅವರು, ನೀನೇನು ಅದು ಹೇಳ್ಬೇಡ, ನಿನ್ನ ಕೈಲಿ ಮಾಡೋಕ್ಕಾಗಿಲ್ಲ, ಸುಮ್ಮನಿರು ಅಂತಂದರು. ಅದಾಯಿತು. ಕೊನೆಗೇನಾಯಿತು, ಅದನ್ನು ಕೀಳಬೇಕು ಅಂತ ಇವರು ತೀರ್ಮಾನವನ್ನು ಮಾಡಿದ್ರು. ಅದಕ್ಕೆ ಆ ದಳದ ಕಾರ್ಯಕರ್ತರು ಹೇಳಿದ್ರು, ನೋಡಿ ಗಾಂಧಿ ಜಯಂತಿ ಇರೋದು ಮುಂದಿನ ತಿಂಗಳು, ಅಂದರೆ 20 ದಿನ ಅವಕಾಶ ಇದೆ. ಆ 20 ದಿನ ನಮ್ಗೆ ಅವಕಾಶ ಕೊಡಿ. ಅದಾದ ನಂತರ ಆ ಮೂರ್ತಿನ ನಾವೇ ತಗೊಂಡೋಗಿ ಎಲ್ಲಾದರೂ ಒಂದು ಜಾಗ ಹುಡುಕಿ ನಾವು ಮಡಿಕೋತೀವಿ. ಅದನ್ನು ಅವಮಾನ ಮಾಡಬೇಡಿ,